ಮತದಾರರ ಪಟ್ಟಿ ಪರಿಷ್ಕರಣೆ, ವಿಶೇಷ ಪರಿಷ್ಕರಣೆ ಹಾಗೂ ಎನ್ಯುಮರೇಷನ್ ಫಾರ್ಮ್ಗಳ ಡಿಜಿಟಲೀಕರಣ ಪ್ರಕ್ರಿಯೆ ತಾಲೂಕಿನಲ್ಲಿ 96.65% ಪೂರ್ಣಗೊಂಡಿದ್ದು, 100% ಕಾರ್ಯ ಮುಗಿದಿರುವ ಗ್ರಾಮಗಳ ಮತಗಟ್ಟೆ ಕೇಂದ್ರಗಳಲ್ಲಿ ಆಗಸ್ಟ್ 1ರಿಂದ 5ರವರೆಗೆ ವಿಶೇಷ ಗ್ರಾಮ ಸಭೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಹಸೀಲ್ದಾರ್ ನಾಗಯ್ಯ ಹಿರೇಮಠ ತಿಳಿಸಿದ್ದಾರೆ. ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಒಟ್ಟು 2,51,226 ಇಮ್ಯುನರೇಷನ್ ಫಾರ್ಮ್ಗಳ ಪೈಕಿ 1,93,767 ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ. ಅಲ್ಲದೆ ಗೈರು ಹಾಜರಾಗಿರುವ, ಸ್ಥಳಾಂತರಗೊಂಡಿರುವ, ಮರಣ ಹೊಂದಿರುವ ಹಾಗೂ ನಕಲು ದಾಖಲೆಗಳಿರುವ 49,044 ಪ್ರಕರಣಗಳನ್ನು ಗುರುತಿಸಲಾಗಿದೆ. ಕೇವಲ 8,415 ಅರ್ಜಿಗಳ ವಿಲೇವಾರಿ ಮಾತ್ರ ಬಾಕಿ ಉಳಿದಿದ್ದು, ಅವುಗಳನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸಲಾಗುವುದು ಎಂದರು. ತಾಲೂಕಿನ ವಿವಿಧ ಭಾಗಗಳಲ್ಲಿ ಡಿಜಿಟಲೀಕರಣ ಪ್ರಗತಿ: ಚಿತ್ತಾಪುರದಲ್ಲಿ 81.42, ಗುಂಡುಗುರ್ತಿಯಲ್ಲಿ 83.31, ನಾಲ್ವಾರದಲ್ಲಿ 79.93, ಕಾಳಗಿಯಲ್ಲಿ 78.79, ಶಾಬಂದಲ್ಲಿ 74.61, ಚಿತ್ತಾಪುರ ನಗರಸಭೆ ವ್ಯಾಪ್ತಿಯಲ್ಲಿ 74.99 ಹಾಗೂ ವಾಡಿ ನಗರಸಭೆ ವ್ಯಾಪ್ತಿಯಲ್ಲಿ 65.87% ಎಂದು ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ರಾಜ್ಕುಮಾರ್ ರಾಠೋಡ್, ಸಾರ್ವಜನಿಕರು ಅಧಿಕಾರಿಗಳಿಂದ ಸಹಕರಿಸಿದರೆ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಲಾಗುವುದು ಎಂದು ತಿಳಿಸಿದರು. ಅಣ್ಣಾರಾವಿ ಯುಣಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ. ಈ ಮತದಾರ ಪಟ್ಟಿಯ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಬ್ರೀಫಾಗಿ ಸ್ಟ್ಯಾಟಿಕ್ಸ್ ತಮ್ಮ ಗಮನಕ್ಕೆ ಬರ್ತೀನಿ. ಚಿತ್ತಾಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 257 ಮತಗಟ್ಟೆಗಳಿವೆ. ಅದರಲ್ಲಿ 2,51,226 ಮತದಾರರಿದ್ದಾರೆ. ಅದರಲ್ಲಿ ಈಗ ಸಾಯಂಕಾಲ 4 ಗಂಟೆ ಸಮಯ ತನಕ 1,93,767 ಮತದಾರರು ಡಿಜಿಟಲ್ ಮಾಡಿದ್ದೀವಿ. 77.13 ಪ್ರಗತಿಯಾಗಿದೆ. ಮತ್ತು ASDD ಆಗಿ 49,044 ಮತದಾರರು ASDD ಆಗಿ ಮಾರ್ಕ್ ಮಾಡಿದ್ದೀವಿ. ಈ ASDDಯಲ್ಲಿ ಮರಣ ಹೊಂದಿದವರು, ವಲಸೆ ಶಿಫ್ಟೆಡ್, ಡೂಪ್ಲಿಕೇಟು, ಅಬ್ಸೆಂಟ್ ಅಥವಾ ಅನ್ಟ್ರಸಬಲ್ ಅಂತೇಳಿ ನಾವು ಮಾರ್ಕ್ ಮಾಡಿ ಅವು 49,000 ಇದೆ. ಈಗ ಟೋಟಲ್ ಇನ್ಕ್ಲೂಡಿಂಗ್ ASDD ಸೇರಿ 2,42,841 ನಾವು BLO ಆ್ಯಪ್ನಲ್ಲಿ ಅಪ್ಡೇಟ್ ಮಾಡಿದ್ದೀವಿ. ಅಂದರೆ 96.6.5 65% ನಮ್ಮದಾಗಿದೆ. ಇನ್ನು ಬಾಕಿ ಪೆಂಡಿಂಗ್ ಅಪ್ಲಿಕೇಶನ್ಸ್ 8,415 ಅರ್ಜಿಗಳನ್ನು ಮತದಾರರಿಂದ ನಮಗೆ ವಾಪಸ್ ಬರಬೇಕಾಗಿದೆ. ಈ 8,415 ಅರ್ಜಿದಾರರನ್ನು ಸಹ ನಾವು ಪ್ರತಿ ಮನೆ ಎಲ್ಲಿ ಯಾವ ಮನೆ ಬಾಕಿ ಉಳಿದಿದ್ದಾವೆ ಎಲ್ಲ BLOದವರಿಗೆ ಮನೆಗೆ ವಿಸಿಟ್ ಮಾಡಿ ಭೇಟಿ ನೀಡಿ 8,415 ಮತದಾರರನ್ನು ಮತ್ತೆ ಗುರುತಿಸಿ ಅವರಿಂದ ಅರ್ಜಿಯನ್ನು ಪಡೆದುಕೊಂಡು ಡಿಜಿಟಲ್ ಮಾಡಲಿಕ್ಕೆ ನಾವು ಕ್ರಮವನ್ನು ವಹಿಸಿಕೊಂಡಿದ್ದೇವೆ. ಇದರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ವಿಡಿಯೋ ಸಂವಾದ ಮುಖಾಂತರ ಏನು ASDD ಪಟ್ಟಿ ಇದೆ 49,044 ಪಟ್ಟಿ, ಅದರಲ್ಲಿ 72 ಬೂತುಗಳು, ಅಂದರೆ 257 ಬೂತ್ಗಳಲ್ಲಿ 72 ಬೂತುಗಳು ಈಗಾಗಲೇ 100% ಪ್ರಗತಿಯನ್ನು ಸಾಧಿಸಿದ್ದೇವೆ. ಅದರಲ್ಲಿ ಮತ್ತು ಶಾಬಾದ್ 7 ಬೂತುಗಳು ಮತ್ತು ಕಾಳಗಿ ತಾಲೂಕಿನ 5 ಬೂತುಗಳು, ಟೋಟಲ್ ಆಗಿ ನಮ್ಮದು 84 ಬೂತುಗಳು ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ 100% ಪ್ರಗತಿ ಸಾಧಿಸಿದ್ದೇವೆ. ಅದರಲ್ಲಿ ASDD ಮಾರ್ಕ್ ಮಾಡಿದಂಥ ಪಟ್ಟಿಯನ್ನು ನಾವು ಪಾರ್ಟ್ ವೈಸು ಆಯಾ ರಾಜಕೀಯ ಪಕ್ಷದ BLA ಅದವರಿಗೆ ಮತ್ತು ರಾಜಕೀಯ ಪಕ್ಷದ ಅಧ್ಯಕ್ಷರುಗಳಿಗೆ ನಾವು ತಲುಪಿಸಿದ್ದೇವೆ. ಈ ಒಂದು ASDD ಪಟ್ಟಿಯ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಸಭೆ ಮಾಡಲು, ಪಟ್ಟಣದಲ್ಲಿ ವಾರ್ಡ್ ಸಭೆ ಮಾಡಲು ನಿರ್ಧರಿಸಿ ನಾವು ಈಗಾಗಲೇ ಟೈಮ್ ಟೇಬಲ್ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಆ ಟೈಮ್ ಟೇಬಲ್ ಪ್ರಕಾರ ASDD ಮಾರ್ಕ್ ಮಾಡಿದ್ದು ಪ್ರತಿ ವಾರ್ಡ್ನಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ನಾವು A3 ಸೈಜ್ನಲ್ಲಿ ಪ್ರಿಂಟ್ ಹಾಕಿ ಪ್ರಚುರಪಡಿಸ್ತಾ ಇದ್ದೀವಿ. ಮತ್ತು ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿ ಮತ್ತು ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಕಚೇರಿಯ ನೋಟಿಸ್ ಬೋರ್ಡ್ನಲ್ಲಿ ಸಹ ನಾವು ಪಬ್ಲಿಷ್ ಮಾಡ್ತಾಯಿದ್ದೀವಿ. ಈಗಾಗಲೇ ಪ್ರಿಂಟ್ ಹಾಕಿ ನಾವು ಕಳಿಸ್ಕೊಟ್ಟಿದ್ದೀವಿ. ಪ್ರಿಂಟ್ ಮಾಡಿ ಪ್ರಚುರಪಡಿಸಿ ಈಗಲೇ ನಮಗೆ ಫೋಟೋನ ಹಾಕ್ತಾಯಿದ್ದಾರೆ. ಈಗ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಸಭೆ ಮಾಡಲು ತಾಲೂಕು ಪಂಚಾಯಿತಿ ಇವರ ಮುಖಾಂತರ ಎಲ್ಲ ಗ್ರಾಮಗಳಿಗೆ ಈಗಾಗಲೇ ಅವರು ಪಂಚಾಯಿತಿ ವ್ಯಾಪ್ತಿವಾರು 1ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು ನಮಗೆ ದಿನಾಂಕವನ್ನು ನಿಗದಿಪಡಿಸಿ ಬೆಳಗ್ಗೆ 8:30 ಗಂಟೆಗೆ ಗ್ರಾಮ ಸಭೆ ಮಾಡಲು ನಿರ್ಧರಿಸಲಾಗಿದೆ.
ಅಲ್ಲೋಳಿ ಗ್ರಾಮ ಪಂಚಾಯತಿಯಲ್ಲಿ ಅಲ್ಲೋಳಿಗೆ 3ನೇ ತಾರೀಕಿದೆ. ಅಲ್ಲೂರು ಬಿ ಗ್ರಾಮ ಪಂಚಾಯತಿ ಅಲ್ಲೂರಲ್ಲಿ 3ನೇ ತಾರೀಕು. ಬಾಗೋಡಿ ಗ್ರಾಮ ಪಂಚಾಯತಿಯಲ್ಲಿ ಬಾಗೋಡಿ ಮುಡುಗೋಳದಲ್ಲಿ 3ನೇ ತಾರೀಕು. ಕದ್ದರಿಗೆ ಮತ್ತು ಜೀವಣಿಗೆಯಲ್ಲಿ 4ನೇ ತಾರೀಕು. ಭೀಮನಹಳ್ಳಿ ಪಂಚಾಯತಿಯ ರಾಮತೀರ್ಥದಲ್ಲಿ 4ನೇ ತಾರೀಕು. ದಂಡೋತಿ ಗ್ರಾಮ ಪಂಚಾಯತಿಯ ದಂಡೋತಿಯಲ್ಲಿ 3ನೇ ತಾರೀಕು. ಮರಗೋಳದಲ್ಲಿ ನಾಳೆ 1ನೇ ತಾರೀಕು, ನಾಳೆನೇ ಇದೆ. ಡೋಣಗಾಂವ್ ಪಂಚಾಯತಿಯಲ್ಲಿ ಡೋಣಗಾಂವ್ 3ನೇ ತಾರೀಕು. ರಾಜೋಳ 3ನೇ ತಾರೀಕು. ದಿಗ್ಗಾಂವ್ ಗ್ರಾಮ ಪಂಚಾಯತಿಯ ದಿಗ್ಗಾಂವದಲ್ಲಿ 3ನೇ ತಾರೀಕು. ಮತ್ತು ಅಲ್ಲಿ 2 ಸಭೆ ಮಾಡ್ತಿದೆ, ಯಾಕಂದರೆ ಊರು ದೊಡ್ಡದಿರೋದರಿಂದ 3ನೇ ತಾರೀಕು ಬೆಳಿಗ್ಗೆ ಮತ್ತು 3ನೇ ತಾರೀಕು ಸಾಯಂಕಾಲ ಆ ಥರ ಒಂದು ತೀರ್ಮಾನ, 4ನೇ ತಾರೀಕು ಒಂದು ತೀರ್ಮಾನ ಮಾಡ್ತಿದ್ದೀವಿ. ಗುಂಡುಗುರ್ತಿಯಲ್ಲಿ 3ನೇ ತಾರೀಕು. ಹಲ್ಕಟ್ಟ ಗ್ರಾಮ ಪಂಚಾಯತಿ ಹಲ್ಕಟ್ಟ ಗ್ರಾಮದಲ್ಲಿ 3ನೇ ತಾರೀಕು. ಇಂಗಳಿಗೆ ಗ್ರಾಮ ಪಂಚಾಯತಿಯ ಇಂಗಳಿಗೆಯಲ್ಲಿ 3ನೇ ತಾರೀಕು. ಇವನಿ ಗ್ರಾಮ ಪಂಚಾಯತಿಯ ಇವನಿಯಲ್ಲಿ 4ನೇ ತಾರೀಕು. ಕಡಬೂರು ಗ್ರಾಮ ಪಂಚಾಯತಿಯ ಚಾಮನೂರದಲ್ಲಿ 3ನೇ ತಾರೀಕು. ಕಮರವಾಡಿ ಗ್ರಾಮ ಪಂಚಾಯತಿ ಕಮರವಾಡಿಯಲ್ಲಿ 3ನೇ ತಾರೀಕು. ಸೂಲಹಳ್ಳಿಯಲ್ಲಿ 3ನೇ ತಾರೀಕು. ಕಮರವಾಡಿಯಲ್ಲಿ ಬೆಳಗ್ಗೆ ಮಾಡಿದರೆ ಸೂಲಹಳ್ಳಿಯಲ್ಲಿ ಸಾಯಂಕಾಲ ಮಾಡ್ತೇವೆ. ದೇವಾಪುರದಲ್ಲಿ 4ನೇ ತಾರೀಕು. ಕರದಾಳ ಗ್ರಾಮ ಪಂಚಾಯತಿಗೆ ಕರದಾಳದಲ್ಲಿ 3ನೇ ತಾರೀಕು ಬೆಳಗ್ಗೆ ಇದೆ. ಹಣ್ಣಿಕೆರದಲ್ಲಿ 3ನೇ ತಾರೀಕು ಸಾಯಂಕಾಲ ಇದು ಮಾಡ್ತೇವೆ. ಕೊಲ್ಲೂರು ಗ್ರಾಮ ಪಂಚಾಯತಿ ಮಾರಡಿಗೆಯಲ್ಲಿ 4ನೇ ತಾರೀಕು ಬೆಳಗ್ಗೆ ಇದೆ. ಮೊಗಲ ಗ್ರಾಮ ಪಂಚಾಯತಿಯಲ್ಲಿ ನಾಳೆ 1ನೇ ತಾರೀಕು ಬೆಳಗ್ಗೆ 8:30 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಇಟಗಾಲದಲ್ಲಿ 4ನೇ ತಾರೀಕು. ನಾಲ್ವಾರ ಗ್ರಾಮ ಪಂಚಾಯತಿ ನಾಲ್ವಾರದಲ್ಲಿ 5ನೇ ತಾರೀಕಿದೆ. ಕುಂಬಾರಹಳ್ಳಿಯಲ್ಲಿ 3ನೇ ತಾರೀಕಿದೆ. ರಾಮು ನಾಯಕ್ ತಾಂಡದಲ್ಲಿ 4ನೇ ತಾರೀಕು ಬೆಳಗ್ಗೆ. ಡಾಕು ನಾಯಕ್ ತಾಂಡದಲ್ಲಿ 4ನೇ ತಾರೀಕು ಸಾಯಂಕಾಲ. ರಾಂಪುರಹಳ್ಳಿಯಲ್ಲಿ 3ನೇ ತಾರೀಕು ಬೆಳಗ್ಗೆ. ಸಾತ್ನೂರು ಗ್ರಾಮ ಪಂಚಾಯತಿಯ ಬಂಕಲ್ಗದಲ್ಲಿ 3ನೇ ತಾರೀಕು ಬೆಳಗ್ಗೆ. ಯಾಗಾಪುರ ಗ್ರಾಮ ಪಂಚಾಯತಿ ಯಾಗಾಪುರದಲ್ಲಿ ಬೆಳಗ್ಗೆ 3ನೇ ತಾರೀಕು. ಯಾಗಾಪುರದಲ್ಲಿ ಬೆಳಗ್ಗೆರದಲ್ಲಿ 3ನೇ ತಾರೀಕು ಸಾಯಂಕಾಲ. ಈ ರೀತಿ ನಾವು ಇವೆಲ್ಲ ಗ್ರಾಮಗಳಲ್ಲಿ 100% ಪ್ರಗತಿ, ಅಂದರೆ ಈಗ ಡಿಜಿಟಲ್ ಮತ್ತು ASDD ಮಾರ್ಕ್ ಮಾಡಿದ್ದು 100% ಪ್ರಗತಿ ಆಗಿದೆ. ಈಗ ASDD ನಾವು ಪಬ್ಲಿಷ್ ಮಾಡಿ ಪಬ್ಲಿಕ್ದಲ್ಲಿ ಗ್ರಾಮ ಸಭೆಯಲ್ಲಿ ನಾವು ಸಂಪೂರ್ಣವಾಗಿ ಎಷ್ಟು ಜನರು ಯಾವ ಉದ್ದೇಶಕ್ಕಾಗಿ ಮತದಾರ ಪಟ್ಟಿಯಿಂದ ಕೈ ಬಿಡ್ತಾ ಇದ್ದೀವಿ ಅಂತೇಳಿ ಪಬ್ಲಿಷ್ ಮಾಡ್ತಾಯಿದ್ದೀವಿ. ಈ ವೋಟರು ಹೆಸರು ಓದಿ ಇವರು ಮರಣ ಪ್ರಕಾರ ನಾವು ಡಿಲೀಟ್ ಮಾಡ್ತಾಯಿದ್ದೀವಿ. ಇವರು ಶಿಫ್ಟೆಡ್ ಇದ್ದಾರೆ, ಅದಕ್ಕಾಗಿ ನಾವು ಈಗಲೇ ಮಾರ್ಕ್ ಮಾಡಿದ್ದೀವಿ. ಇವರು ಅನ್ಟ್ರೆಸಬಲ್, ಅಂದರೆ ಇವರು ವೋಟರ್ ಹೆಸರಿದ್ದಾರೆ ಪ್ಲಸ್ ಅವ್ರದ್ದು ನಿಖರವಾದ ಅಡ್ರೆಸ್ ಇಲ್ಲ, ಮೊಬೈಲ್ ನಂಬರ್ ಇಲ್ಲ, ಅದಕ್ಕಾಗಿ ಅವ್ರು ನಮಗೆ ಸಿಗ್ತಾ ಇಲ್ಲ, ಅದಕ್ಕಾಗಿ ನಾವು ಪಬ್ಲಿಷ್ ಮಾಡ್ತಾಯಿದ್ದೇವೆ. ಮತ್ತು ಈಗ ಇವ್ರದ್ದು ವೋಟರ್ ಬೇರೆ ಕಡೆಗಿತ್ತು, ಈ ಡೂಪ್ಲಿಕೇಟ್ ಇದೆ, ಅದಕ್ಕಾಗಿ ನಾವು ಬೇರೆ ಕಡೆ ಮಾಡ್ಕೊಂಡಿದ್ರೆ ಇಲ್ಲಿ ತೆಗಿತಾ ಇದ್ದಾರೆ, ಅದಕ್ಕೆ ಇದು ಡೂಪ್ಲಿಕೇಟ್. ಈ ರೀತಿ ನಾವು ಡಬಲ್ ಮಾಡಿಕೊಂಡು ನಾವು ಪಬ್ಲಿಷ್ ಮಾಡ್ತಾಯಿದ್ವಿ. ಆ ಪಬ್ಲಿಷ್ನಲ್ಲಿ ಒಂದು ವೇಳೆ ತಪ್ಪಾಗಿ ಮಾರ್ಕ್ ಆಗಿದ್ದರೆ, ಬೈ ಚಾನ್ಸ್ ತಪ್ಪಾಗಿ ಮಾರ್ಕ್ ಆಗಿದ್ದರೆ, ಯಾವುದು ಮತದಾರರ ಮಾರ್ಕ್ ಆಗಿದೆ ಅಂತ ಅಲ್ಲೇ ಗ್ರಾಮ ಸಭೆಯಲ್ಲೇ ಮುಖಂಡರು ಅಥವಾ ಗ್ರಾಮದ ಪರಿಚಯಿಸಿದವರು ಯಾರಾದರೂ ಇಲ್ಲ ಇವರು ತಪ್ಪಾಗಿ ಮಾರ್ಕ್ ಆಗಿದೆ, ಇವರು ಇಲ್ಲೇ ಇದ್ದಾರೆ ಅಂತೇಳಿ ನಮ್ದು ಏನಾದರೂ ಮಾಹಿತಿ ಕೊಟ್ಟರೆ ನಮ್ಮ BLOದವರು ಮತ್ತು BLA ಪಕ್ಷದವರು ಅವರು ಸಹ ಅದೇ ಸಭೆಯಲ್ಲೇ ಇರ್ತಾರೆ. ಆಗ ಯಾವುದು ಮತದಾರರು ತಪ್ಪಾಗಿ ಮಾರ್ಕ್ ಆಗಿದೆ ಅದನ್ನು ಐಡೆಂಟಿಫೈ ಮಾಡಿ ಮತ್ತೆ ಅವ್ರದ್ದು EF ನಮೂನೆ ಅರ್ಜಿ ನಮೂನೆಯಲ್ಲಿ ಮತ್ತೆ ಆ ಮತದಾರರ ಸಂಪೂರ್ಣ ಮಾಹಿತಿಯನ್ನು ಭರ್ತಿ ಮಾಡಿ ಅಲ್ಲೇ ಸೈನ್ ಮಾಡಿಸ್ಕೊಂಡು ನಮ್ಮ BLO ಸಹ ಅಲ್ಲೇ ಡೀಟೇಲ್ ಮಾಡ್ತಾರೆ. ಈ ರೀತಿ ನಾವು ಕ್ರಮ ವಹಿಸ್ತೀವಿ. ಆ ಗ್ರಾಮ ಸಭೆಯಲ್ಲಿ ಯಾವುದೂ ಅಬ್ಜೆಕ್ಷನ್ ಇರಲಿಲ್ಲ ಅಥವಾ ಇವೆಲ್ಲವೂ ಸರಿಯಾಗಿದೆ ಅಂತಂದರೆ ಅದು ಕಂಟಿನ್ಯೂಯೇಷನ್ ಆಗ್ತವೆ.